Hello all, welcome back to my YouTube channel Chandana Kannada Vlogs. ಲಾಸ್ಟ್ 3 ವಿಡಿಯೋಸ್ ಆಫ್ ಗೋಕರ್ಣ ವ್ಲಾಗ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇದು ಕೊನೆಯ ಗೋಕರ್ಣ ವ್ಲಾಗ್ ಆಗಿರುತ್ತೆ, ಅಂದರೆ ಇಲ್ಲಿಗೆ ನಮ್ಮ ಟ್ರಿಪ್ ಎಂಡ್ ಆಗುತ್ತೆ. ಲೆಟ್ ಅಸ್ ಸ್ಟಾರ್ಟ್ ದಿ ವಿಡಿಯೋ. ಈ ಥರ ಜಡೆ ಹಾಕ್ಸ್ಕೋಬೇಕು ಅಂತ ನನಗಂತೂ ತುಂಬಾ ಆಸೆ ಇತ್ತು. ಯಾವ ಹುಡುಗಿರಿಗೆ ಆಸೆ ಇರಲ್ಲ ಹೇಳಿ, ಈ ಥರ ಎಲ್ಲ ಹಾಕ್ಸ್ಕೋಬೇಕು ಅಂದ್ಬಿಟ್ಟು. ಸೊ ಅದೇ ರೀತಿ ನನಗೂ ತುಂಬ ಆಸೆ ಇತ್ತು. ಬಟ್ ನಾನು ಗೋಕರ್ಣಕ್ಕೆ ಹೋಗಿದ್ದು ಫಸ್ಟ್ ಡೇನೇ ಹಾಕ್ಸ್ಕೋಬೇಕು ಅಂದ್ಕೊಂಡಿದ್ದೆ. ಬಟ್ ನಮ್ಗೆ ಹಾಕ್ಸ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ, ಯಾಕಂದರೆ ನಾವು ಯಾವುದೇ ಬೀಚ್ ಪ್ಲೇಸಸ್ ವಿಸಿಟ್ ಮಾಡಿರಲಿಲ್ಲ. ಸೊ ನಾವು ರೂಮಿಗೆ ಬರೋಷ್ಟರಲ್ಲಿ ಆಲ್ರೆಡಿ ಈವ್ನಿಂಗ್ 7 o'clock ಆಗಿತ್ತು. ಅಷ್ಟರಲ್ಲಿ ಇವರೆಲ್ಲ ಮನೆಗೆ ಹೋಗಿಬಿಟ್ಟಿದ್ರು. ಸೊ ಅದಕ್ಕೇ ನೆಕ್ಸ್ಟ್ ಡೇ ನಾವು ರೂಮ್ ಚೆಕ್ಔಟ್ ಮಾಡೋಕೆ ಇನ್ನೇನು ಹಾಫ್ ಆನ್ ಅವರ್ ಇದೆ ಬೇಕಾದರೆ ಹಾಕ್ಸ್ಕೊತಿದ್ದೀನಿ ಜಡೆನ. ಬಿಕಾಸ್ ಅಲ್ಲಿಗೆ ಹೋಗಿ ಹಾಕ್ಸ್ಕೊಂಡು ಇವಾಗಲೂ ಬಂದಿಲ್ಲ ಅಂದರೆ ಅದೊಂಥರ ಫುಲ್ಫಿಲ್ ಆದಂಗೆ ಅನಿಸಲ್ಲ ಗೋಕರ್ಣ ಟ್ರಿಪ್ಪು. ಸೊ ಅದಕ್ಕೋಸ್ಕರ ಹಾಕಿಸ್ಕೊತಾ ಇದ್ದೀನಿ. ಇವರು ಹೇಳಿದ್ದು ಪ್ರೈಸ್ ಬಂದುಬಿಟ್ಟು ಒಬ್ಬರಿಗೆ ಒಂದು ಜಡೆಗೆ 150 ಆಗುತ್ತೆ ಅಂದ್ಬಿಟ್ಟು. ಸೊ ನಾವು ತುಂಬ ಜನ ಗರ್ಲ್ಸ್ ಹಾಕ್ಸ್ಕೊಳ್ಳೋದ್ರಿಂದ ನಾವು ಒಬ್ರಿಗೆ 2 ಜಡೆಗೆ 200 ಹಂಗೆ ಪೇ ಮಾಡಿದ್ವಿ. ಸೊ ಆಲ್ಮೋಸ್ಟ್ 1200 ಏನೋ ಪೇ ಮಾಡಿದ್ವಿ ನಾವು ಟೋಟಲಾಗೆ. ಸೊ ಇಲ್ಲವ್ರು ಯಾರೂ ವೀಡಿಯೋ ಮುಂದೆ ಬರೋಕ್ಕೆ ಇಷ್ಟಪಡಲ್ಲ, ಹೆಸಿಟೇಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಮಾತ್ರ ನನ್ನ ವ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ಕಿದ್ರೆ ಫಾರ್ ಶ್ಯೂರ್ ನಾನು ಅವರನ್ನು ತೋರಿಸ್ತೀನಿ ವೀಡಿಯೋದಲ್ಲಿ. ನೀವು ಇಲ್ಲಿ ನೋಡ್ಬೋದು ಇಟ್ಕೊಂಡು ನಾನು ಹೆಂಗೆ ಆಟಾಡ್ತಿದ್ದೀನಿ ಅಂತ. ಅದಂತೂ ತುಂಬ 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 ಟ್ರೆಂಡಿಯಾಗಿ ಸಕ್ಕರಾಗಿ ಕಾಣಿಸ್ತಿತ್ತು, ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಇವ್ರ ಹತ್ರ ನೀವು ನೋಡ್ಬೋದು ತುಂಬ ಬ್ರೇಸ್ಲೈಟ್ಸ್ ಇತ್ತು, ಹಾಗೆ ಕಾಲ್ಗೆ ಹಾಕ್ಕೊಳ್ಳೋದು ಇತ್ತು. ಸೊ ಅದರಲ್ಲಿ ಒಂದು ತೊಗೊಂಡೆ ನಾನು, ಯಾವುದೋ ಅಂತ ವಿಡಿಯೋದಲ್ಲಿ ತೋರಿಸಿಲ್ಲ. ಆದರೆ ನಾನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಹಾಕ್ಕೊಂಡು ತೋರಿಸ್ತೀನಿ. ಸೊ ಫೈನಲಿ ನಾವು 11:30-12 ಅರೌಂಡ್ಗೆ ರೂಮ್ನ ಚೆಕ್ಔಟ್ ಮಾಡಿದ್ವಿ. ಸೊ ಅಲ್ಲಿ ರೂಮ್ನ ಚೆಕ್ಔಟ್ ಮಾಡಿಬಿಟ್ಟು ನಾವು ಮಹಾಬಲೇಶ್ವರ ಟೆಂಪಲ್ಗೆ ಹೋಗಬೇಕು ಅಂತ ಹೊರಟ್ವಿ. ಬಿಕಾಸ್ ಲಾಸ್ಟ್ ನೈಟ್ ನಾವು ಮಹಾಬಲೇಶ್ವರ ಟೆಂಪಲ್ಗೆ ಹೋದಾಗ ಅಲ್ಲಿ ದೇವ್ರನ್ನ ಮುಟ್ಟೋಕ್ಕೆ ಆಗಿರಲಿಲ್ಲ. ಅಟ್ಲೀಸ್ಟ್ ಇವಾಗಾದರೂ ದರ್ಶನ ಮಾಡಿಕೊಂಡು ದೇವ್ರನ್ನ ಮುಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ರೀಚ್ ಆದಮೇಲೆ ಗೊತ್ತಾಯಿತು ನಮಗೆ ಟೆಂಪಲ್ ಕ್ಲೋಸ್ ಆಗಿದೆ ಆ್ಯಂಡ್ ಟೆಂಪಲ್ ಓಪನ್ ಆಗೋದೆ ಆಲ್ಮೋಸ್ಟ್ 4:35ಗೆ ಅಂದ್ಬಿಟ್ಟು. ಬಟ್ ನಮಗೆ ಆ ಟೈಮ್ಗೆ ಗೋಕರ್ಣದಿಂದ ರಿಟರ್ನ್ ಟ್ರೈನ್ ಇತ್ತು. ಸೊ ಅದಕ್ಕೋಸ್ಕರ ನಾವು ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಟೆಂಪಲ್ ಪಕ್ಕದಲ್ಲೇ ಇರೋ ಬೀಚ್ಗೆ ಹೋದ್ವಿ, ದಟ್ ಈಸ್ ಗೋಕರ್ಣ ಮೇನ್ ಬೀಚ್ಗೆ ಹೋದ್ವಿ. ಸೊ ನೀವಿಲ್ಲಿ ನೋಡ್ಬೋದು ಆ ಪಾಪು ಎಷ್ಟು ಕ್ಯೂಟಾಗಿ ಆಟಾಡ್ತಿದೆ ಅಂದ್ಬಿಟ್ಟು. ಅದು ನೋಡೋಕ್ಕೆ ತುಂಬ ತುಂಬ ಖುಷಿ ಆಗ್ತಿತ್ತು. ಈ ಪಾಪುಗಳು ಬೀಚಲ್ಲಿ ಆಟಾಡೋದನ್ನು ನೋಡಿಕೊಂಡು ಹಾಗೆ ನಾವು ಫಿಶ್ನ ತಿಂತಾಯಿದ್ವಿ. ಸೊ ಈ ಫಿಶ್ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ಲ, ಸೊ ಯಾರು ಫಿಶಿಂಗ್ ಮಾಡ್ತಾರೆ ಅಲ್ಲಿ ಬೋಟಲ್ಲಿ ಅವ್ರ ಹತ್ರ ಫಿಶ್ ಸಿಗುತ್ತೆ ಅಂದ್ಬಿಟ್ಟು. ಸೊ ಅವ್ರ ಹತ್ರ ಪರ್ಚೇಸ್ ಮಾಡಿದ ಫಿಶ್ ಅದು. ಸೊ ನನಗೆ ಈ ಕ್ಯಾಮೆಲ್ಸ್ನ ನೋಡಿ ನೆನಪಾಗಿದ್ದು ಒಂದೇ ಸಾಂಗು. ಯಾವುದದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಪಕ್ಕಾ ಹೇ ಕುಬ್ಡಿ ರೌಂಡು ಬ್ಯಾಂಗ್ ಬ್ಯಾಂಗು ಒಂಟೆ ಸೌಂಡು ನಾ. ಸೊ ಈ ಸಾಂಗು ಏನಾದರೂ ರಾಂಗ್ ಇದ್ದರೆ ಲಿರಿಕ್ಸ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇದು ನೋಡಿಬಿಟ್ಟು ನಾನು ಇದ್ರ ಮೇಲೆ ಹೋಗಲೇಬೇಕು ರೈಡ್ ಅಂದ್ಬಿಟ್ಟು. ಸೊ ಅವ್ರ ಹತ್ರ ಹೋಗಿ ಕೇಳಿದೆ, 200 ಹೇಳಿದ್ರು ಒಂದು ಪರ್ಸನ್ಗೆ 1 ರೌಂಡ್ ಕರ್ಕೊಂಡು ಹೋಗಿ ಬರೋಕ್ಕೆ. ಸೊ ಏನು ಯೋಚನೆ ಮಾಡಿದೆ, ಸೆಕೆಂಡ್ ಥಾಟೇ ಹೇಳಿದೆ, ನಾನು ಅದ್ರ ಮೇಲೆ ರೈಡ್ ಹೋದೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅದಕ್ಕಿಂತ ನಮಗೆ ಬಾಡಿ ಪೇನ್ ಬರುತ್ತೆ. ಅಲ್ಲಿ ಎಷ್ಟು ಟೈಟಾಗಿ ಹಿಡ್ಕೋಬೇಕಂದ್ರೆ ಅಷ್ಟು ಟೈಟಾಗಿ ಹಿಡ್ಕೋಬೇಕು, ಇಲ್ಲಾಂದರೆ ಬಿದ್ದೋಗ್ಬಿಡ್ತೀರ ಕೆಳಗಡೆ. ಸೊ ನನಗಂತೂ ಟೈಟಾಗಿ ಹಿಡ್ಕೊಂಡು ಫುಲ್ ಕೈ ಎಲ್ಲ ಪೇನ್ ಬಂದುಬಿಡ್ತು. ಸೊ ನಾವು ಗೋಕರ್ಣ ಹೋದಾಗಿಂದ ವಿಸಿಟ್ ಮಾಡಿದ್ದು 2 ಬೀಚು, ಒಂದು ಮೆರಾಕಿ ಬೀಚು, ಇನ್ನೊಂದು ಬಂದುಬಿಟ್ಟು ಮೇನ್ ಬೀಚು.
ಸೊ ಅದಕ್ಕೆ ನಾವು ಓಮ್ ಬೀಚ್ನ ಕವರ್ ಮಾಡೋಣ ಅಂದ್ಬಿಟ್ಟು ಇನ್ನೂ ಟೈಮ್ ಇದೆ ನಮ್ಮ ಹತ್ರ. ಸೊ ಅದಕ್ಕೋಸ್ಕರ ನಾವು ಓಮ್ ಬೀಚ್ಗೆ ಹೊರಟ್ವಿ. ಹೋಗಬೇಕಾದ್ರೆ ನೀವು ನೋಡ್ಬೋದು ಇಲ್ಲಿ ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಸುತ್ತ ಸ್ಟೇರ್ಸ್ ಇತ್ತು, ಒಳಗಡೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೋಗಲಿಲ್ಲ. ಸೊ ಡೈರೆಕ್ಟ್ ನಾವು ಓಮ್ ಬೀಚ್ಗೆ ಹೋದ್ವಿ. ಸೊ ಅಲ್ಲೂ ಹೋಗ್ಬೇಕಾದ್ರೆ ತುಂಬ ಬ್ರೇಸ್ಲೈಟ್ಸ್, ತುಂಬ ಸರಗಳು ಎಲ್ಲನೂ ಇಟ್ಕೊಂಡಿದ್ದಾರೆ. ಬಟ್ ನೀವಲ್ಲಿ ಎಷ್ಟಾಗುತ್ತೆ ಅಷ್ಟು ಬಾರ್ಗೇನ್ ಮಾಡಿ ಅಷ್ಟು ಕಮ್ಮಿಗೆ ಕೊಡ್ತಾರೆ ಅವರು. ಒಬ್ಬರು ಕೊಟ್ಟಿಲ್ಲ ಅಂದರೂ ಇನ್ನೊಬ್ಬರಾದರೂ ಕೊಟ್ಟೇ ಕೊಡ್ತಾರೆ. ಸೊ ಇವಾಗ ನಾವು ರೀಚ್ ಆಗಿರೋ ಪ್ಲೇಸ್ ಬಂದುಬಿಟ್ಟು ಓಮ್ ಬೀಚ್. ಓಮ್ ಬೀಚಲ್ಲಿ ತುಂಬ ವಾಟರ್ ಆ್ಯಕ್ಟಿವಿಟೀಸ್ ಇದೆ. ಬನಾನಾ ರೈಡು, ಬಂಪರ್ ರೈಡು ಮತ್ತು ಬೋಟ್ ರೈಡು ಇದೆಲ್ಲ ಇದೆ. ಬಟ್ ಒಬ್ರಿಗೆ ಯಾವುದೇ ಗೇಮ್ ಆಡಿದ್ರು 500 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಜಸ್ಟ್ 1-2 ಮಿನಿಟ್ಸ್ಗೆ ಏನಕ್ಕೆ 500 ರುಪೀಸ್ ವೇಸ್ಟ್ ಅಂದ್ಬಿಟ್ಟು ನಾವು ಹೋಗಲಿಲ್ಲ. ಅದಕ್ಕೋಸ್ಕರ ಇಲ್ಲೊಂದು ಸ್ವಿಂಗ್ ಕಟ್ಟಿದ್ರು, ಲೈಕ್ ಅದು ಜಸ್ಟ್ ಒಂದು ಬ್ಯಾಂಬೂ ಇದೆ, ಅದಕ್ಕೆ ರೋಪ್ ಕಟ್ಬಿಟ್ಟು ಸ್ವಿಂಗ್ ಥರ ಮಾಡಿದರು. ಸೊ ಅದ್ರ ಮೇಲೆ ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಕುತ್ಕೊಂಡೆ. ಸೊ ಅದ್ರ ಮೇಲೆ ಕುತ್ಕೊಂಡ್ಮೇಲೆ ತುಂಬಾ ಭಯ ಆಗ್ತಿತ್ತು, ಎಲ್ಲಿ ಕಿತ್ಕೊಂಡು ಬಿದೋಗುತ್ತೆ ಅಂದ್ಬಿಟ್ಟು. ಬಿಕಾಸ್ ಅದು ಥ್ರೆಡ್ ಕಟ್ಟಿರೋದು ಅಳ್ಳಾಡ್ತಾನೆ ಇತ್ತು ಪೂರ್ತಿ ಮೇಲ್ಗಡೆ. ಅದೇನಾದರೂ ಬಿಚ್ಕೊಂಡ್ರೆ ನಿಜ ನಾವು ಕೆಳಗಡೆ ಲ್ಯಾಂಡ್ ಆಗಿರ್ತೀವಿ. ಸೊ ಹೆದ್ರುಕೊಂಡೇ ಅದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದೆ. ಫೈನಲಿ ನಾವು ಓಮ್ ಬೀಚ್ನ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನಾವು ಹೋಗಿ ನಮ್ಮ ರೆಂಟ್ ತೊಗೊಂಡಿದ್ದು 2 ವೀಲರ್ನ ರಿಟರ್ನ್ ಮಾಡಿ ಅಲ್ಲಿಂದ ಬಸ್ ಇತ್ತು. ಸೊ ಬಸ್ ಸ್ಟಾಪಲ್ಲಿ ಬಸ್ ಹತ್ಕೊಂಡು ಅಲ್ಲಿಂದ ಸೀದಾ ಹೊರಟ್ವಿ. ಹುಡುಗಿಯರಿಗೆ ಟಿಕೆಟ್ ಫ್ರೀ ಇರೋದ್ರಿಂದ ನಾವು ಟಿಕೆಟ್ ತೊಗೊಂಡಿಲ್ಲ, ಬಾಯ್ಸ್ ಅಷ್ಟೇ ಟಿಕೆಟ್ ತೊಗೊಂಡ್ರು. ಸೊ ಇವಾಗ ನಾವಿರೋದು ಗೋಕರ್ಣ ರೈಲ್ವೆ ಸ್ಟೇಷನಲ್ಲಿ, ನೀವು ನೋಡ್ಬೋದು. ಸೊ ಇಲ್ಲಿಗೆ ನನ್ನ ಗೋಕರ್ಣ ಟ್ರಿಪ್ ಮುಗೀತು. ಸೊ 2 ದಿನದ್ದು ಫಸ್ಟ್ ಡೇ ಸೆಕೆಂಡ್ ಡೇ ಎರಡೂ ಅಪ್ಲೋಡ್ ಮಾಡ್ತೀನಿ. ಸೊ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೈ.